ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನ್ ಅಲ್ಲಿ ಎಲ್ಲವೂ ಕೂಡ ದುಬಾರಿ ಆಗಿದೆ. ಎಲ್ಲವೂ ಒಂದು 100 ರೂಪಾಯಿ ಹಿಡ್ಕೊಂಡು ಹೋಗಿ ಏನೋ ಒಂದು 2-3 ಐಟಮ್ಸ್ ತೆಗೆದುಕೊಂಡು ಬರೋಣ ಅಂತ ಹೇಳಿದ್ರೆ ಆ ಕಾಲ ಮುಗಿದು ಹೋಯಿತು. ಈಗ 100 ರೂಪಾಯಿ ಬಿಡಿ, 500 ರೂಪಾಯಿ, 1000, 2000 ರೂಪಾಯಿ ತಗೊಂಡು ಹೋದ್ರೆ ಅಬ್ಬಬ್ಬ ಅಂದ್ರೆ 4ರಿಂದ 5 ಐಟಮ್ಸ್ಗಳು ನಮ್ಮ ಕೈಗೆ ಬರುತ್ತೆ ಮಾರ್ಕೆಟ್ನಿಂದ. ಸೊ ಅದೇ ರೀತಿ ತರಕಾರಿ ವಿಚಾರಕ್ಕೆ ಬರೋದಾದ್ರೂ ಕೂಡ ತರಕಾರಿಗಳು ಕೂಡ ಸೀಸನಲ್ ವೈಸ್ ಅದರ ರೇಟ್ ಕೂಡ ದುಬಾರಿ ಆಗುತ್ತೆ. ಈರುಳ್ಳಿ ನೋಡಿದ್ರೆ ಒಂದು ಟೈಮಲ್ಲಿ 100, 150, 200 ಗಡಿ ದಾಟುತ್ತೆ ಕೆಜಿಗೆ. ಇನ್ನೊಂದ್ ಕಡೆ ಟೊಮೆಟೊ ಬೆಲೆ ಕೂಡ ಅಷ್ಟೇ, ಅದ್ರ ಬೆಲೆ ಕೂಡ ದುಬಾರಿ ಆಗಿರುವಂತಹ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಣು ಮುಂದೆ ಇದೆ. ಮೊನ್ನೆ ಅಷ್ಟೇ ಟೊಮೆಟೊ ಕೂಡ ರೇಟ್ ದುಬಾರಿ ಆಗಿದೆ. ಸೊ ಗಮನಿಸ್ತಾ ಹೋಗ್ಬೋದು, ಟೊಮೆಟೊದಲ್ಲೂ ಕೂಡ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅನ್ನುವಂಥದ್ದಿದೆ. ಉತ್ಕೃಷ್ಟ ಗುಣಮಟ್ಟದಂತಹ ಒಂದು ಟೊಮೆಟೊಗೆ 100ರ ಗಡಿ ದಾಟಿರುವಂಥದ್ದು ಕೆಜಿಗೆ. ಸೊ ಹೀಗಾಗಿ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಟೊಮೆಟೊ ಅನ್ನುವಂಥದ್ದು ಪ್ರತಿಯೊಂದು ತರಕಾರಿ ಸಾಂಬಾರು ಮಾಡುವಂಥದ್ದಿರ್ಬೋದು ಅಥವಾ ಏನೋ ಒಂದು ಪಲ್ಯಕ್ಕೆ ಟೊಮೆಟೊ ಅನ್ನುವಂಥದ್ದು ಮ್ಯಾಂಡೇಟರಿಲಿ ಬೇಕೇ ಬೇಕು. ಇದ್ರ ಬೆಲೆ ಏರಿಕೆ ಆಗಿದೆಯಲ್ಲ ಅಂತ ಆಕಾಶದತ್ತ ಕಣ್ಣು ಹಾಕಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಈಗ ಗ್ರಾಹಕರಿಗೆ ಬಡಿದಪ್ಪಳಿಸಿರುವಂಥದ್ದು. ಏನಪ್ಪಾ ಅದು ಅಂತಂದ್ರೆ, ಈ ನಾವು ನುಗ್ಗೆಕಾಯಿ ಅನ್ನುವಂಥದ್ದು ತುಂಬಾ ಜನರು ಹಾಟ್ ಫೇವ್ರೇಟ್ ಆಗಿರುತ್ತೆ. ಬಿಕಾಸ್ ನುಗ್ಗೆಕಾಯಿ ಅನ್ನೋದು ಸಾಂಬಾರ್ಗೂ ಹಾಕ್ಬೋದು, ಪಲ್ಯನೂ ಮಾಡ್ಕೋಬಹುದು, ಎಲ್ಲನೂ ಮಾಡ್ಕೋಬಹುದು. ಹಾಗಾಗಿ ನುಗ್ಗೆಕಾಯಿ ಕೂಡ ಒಂದು ಸೀಸನಲ್ ಬೆಳೆ ಆಗಿರೋದ್ರಿಂದ ನುಗ್ಗೆಕಾಯಿನ ತುಂಬಾ ಜನರು ಇಷ್ಟಪಡ್ತಾರೆ. ಸೊ ನುಗ್ಗೆಕಾಯಿಯನ್ನ ಪರ್ಚೇಸ್ ಮಾಡುವವರಿಗೆ, ನುಗ್ಗೆಕಾಯಿ ಪ್ರಿಯರಿಗೆ ಒಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ನುಗ್ಗೆಕಾಯಿಯ ರೇಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹೌದು, ಬರೀ ಜೋಡಿ ನುಗ್ಗೆಕಾಯಿಗೆ 100 ರೂಪಾಯಿ, ಅಂದ್ರೆ ಬರೀ 2 ನುಗ್ಗೆಕಾಯಿಗೆ 100 ರೂಪಾಯಿ ಬೆಲೆಯನ್ನ ತಲುಪಿರುವಂಥದ್ದು. ಹಾಗಾದ್ರೆ ನುಗ್ಗೆಕಾಯಿ ಬೆಲೆ ಏರಿಕೆಗೆ ಕಾರಣ ಏನು? ಇದೇ ರೀತಿ ಈ ಒಂದು ಬೆಲೆ ಏರಿಕೆ ತರಕಾರಿಗಳಲ್ಲಿ ಮುಂದುವರಿತಾ ಹೋಗುತ್ತನ್ನುವಂತಹ ಪ್ರಶ್ನೆಗೆ ಸಾಧ್ಯ ಇರಬಹುದು. ಬೆಲೆ ಏರಿಕೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ತರಕಾರಿಗಳಲ್ಲಿ. ಯಾಕಂದ್ರೆ ಹವಾಮಾನ ವೈಪರೀತ್ಯ, ಇತ್ತೀಚಿನ ದಿನಗಳಲ್ಲಿ ಮಳೆ ಆಗೋ ಸಂದರ್ಭದಲ್ಲಿ ಮಳೆ ಆಗ್ತಿಲ್ಲ, ಬಿಸಿಲು ಹೊಡೆಯುತ್ತೆ, ಅಥವಾ ಚಳಿಗಾಲದ ಸಂದರ್ಭದಲ್ಲಿ ಧೋ ಅಂತ ಮಳೆ ಆಗ್ತದೆ. ಅದ್ರ ಜೊತೆಗೆ ಸಮ್ಮರ್ ನಲ್ಲಿ ರೈನಿ ಸೀಸನ್ ಕಾಣಿಸುವಂಥದ್ದು ನಮಗೆ ಈಗಾಗಲೇ ಗಮನಕ್ಕೆ ಬರ್ತಾ ಇದೆ. ಈಗ ಚಳಿಗಾಲದ ಸಮಯ, ಈ ಸಂದರ್ಭದಲ್ಲಿ ದಿತ್ವಾ ಚಂಡಮಾರುತದ ಅಬ್ಬರ ಬಹಳಷ್ಟು ಜೋರಾಗಿದೆ. ಪಶ್ಚಿಮ ಬಂಗಾಳ ಇರ್ಬೋದು, ಶ್ರೀಲಂಕಾದಲ್ಲಿ 200ಕ್ಕೂ ಹೆಚ್ಚು ಜನರ ಸಾವು ನೋವಾಗಿದೆ. ಬಂಗಾಳ ಕೊಲ್ಲಿಗೂ ಈ ಒಂದು ದಿತ್ವಾ ಚಂಡಮಾರುತ ಬಡಿದಪ್ಪಳಿಸಿರುವಂಥದ್ದು. ಅದಾದ ಮೇಲೆ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ದಿತ್ವಾ ಚಂಡಮಾರುತ ಬರುವ ಮೊದಲು ಕೂಡ ತಮಿಳುನಾಡಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದಾದ್ಮೇಲೆ ದಿತ್ವಾ ಚಂಡಮಾರುತ ಬಂದ ಮೇಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ರಸ್ತೆಗಳು ಜಲಾವೃತವಾಗಿದೆ, ಬೆಳೆಗಳು ಸರ್ವನಾಶ ಆಗಿದೆ. ಅದ್ರ ಜೊತೆಗೆ ಸಾವು ನೋವುಗಳು ಕೂಡ ಆಗಿದೆ. ಇದ್ರ ಜೊತೆಗೆ ಈ ಒಂದು ತರಕಾರಿಗಳು, ಎಸ್ಪೆಷಲಿ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತರಕಾರಿಗಳು ಆಲ್ಮೋಸ್ಟ್ ಸಪ್ಲೈ ಆಗುವಂಥದ್ದು ತಮಿಳುನಾಡಿನಲ್ಲಿಂದ ತರಕಾರಿ ಬೆಳೆಯನ್ನ ಬೆಳೆದಂತಹ ರೈತರು ಅಲ್ಲಿನ ತರಕಾರಿಗಳನ್ನ ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ. ಬೆಂಗಳೂರಿನಿಂದ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೇನ್ಲಿ ಬೆಂಗಳೂರಿಗರಿಗೆ ಸಪ್ಲೈ ಮಾಡುವಂತ ತರಕಾರಿಗಳು ಬರುವಂತದ್ದೇ ತಮಿಳುನಾಡಿನಿಂದ. ಸೊ ತಮಿಳುನಾಡಿನಲ್ಲಿ ಏನೇ ಒಂದು ಹವಾಮಾನ ವೈಪರೀತ್ಯ ಆದ್ರೂ ಕೂಡ ಅಲ್ಲಿಂದ ತರಕಾರಿಗಳು ಇಲ್ಲಿಗೆ ಸಪ್ಲೈ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ ದರದಲ್ಲಿ ಏರುಪೇರು ಆಗುತ್ತೆ. ಬಿಕಾಸ್ ಅಲ್ಲಿ ಈಗ ಈ ಒಂದು ಚಂಡಮಾರುತದ ಎಫೆಕ್ಟ್ ನಿಂದ ಒಂದಷ್ಟು ಬೆಳೆಗಳು ಸರ್ವನಾಶ ಆಗಿದೆ. ಅದ್ರ ಜೊತೆಗೆ ಹವಾಮಾನ ವೈಪರೀತ್ಯದಿಂದ ಬೆಳೆಯಲ್ಲಿ ಇಳುವರಿ ಕಡಿಮೆ ಬಂದಿರುವಂಥದ್ದು ಒಂದ್ ಕಡೆ, ಅದ್ರ ಜೊತೆಗೆ ಬೆಳೆ ಹಾನಿ ಕೂಡ ಆಗಿದೆಯಲ್ವಾ. ಸೊ ಹಾಗಾಗಿ ಟೊಮೆಟೊ ಇರಬಹುದು, ಅದ್ರ ಜೊತೆಗೆ ಈಗ ನುಗ್ಗೆಕಾಯಿ ಬೆಲೆ ಕೂಡ ಗಗನಕ್ಕೇರಿದೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಇನ್ನುಳಿದ ತರಕಾರಿಗಳ ಬೆಲೆ ಏರಿಕೆ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.